ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಅಂದರೆ PUC ನಂತರ ವಿದ್ಯಾರ್ಥಿಗಳು ಯಾವ ರೀತಿ ನೀವು ಸಕ್ಸಸ್ಫುಲ್ಲಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಹಾಕಿ ಸಕ್ಸಸ್ಫುಲ್ಲಾಗಿ ನೀವು ಅಕ್ನಾಲೆಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು SSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 3 ರೀತಿ ಆಪ್ಷನ್ಗಳು ಕಾಣುತ್ತೆ. ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳು ಇಬ್ಬರಿಗೂ ಅನ್ವಯ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನೀವು ಮೆಟ್ರಿಕ್ ನಂತರ ಅಂದರೆ PUC ನಂತರ ವಿದ್ಯಾರ್ಥಿಗಳು ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ 1 ರಿಂದ 10ನೇ ತರಗತಿ ಓದ್ತಿರೋ ಮಕ್ಕಳುಗಳು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಪೋಸ್ಟ್ ಮೆಟ್ರಿಕ್ ಅಂದರೆ PUC ನಂತರ ಎನಿ ಡಿಗ್ರಿ ಸ್ಟೂಡೆಂಟ್ಗಳು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಹೊಸ ಖಾತೆ ಸೃಜಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ವಿದ್ಯಾರ್ಥಿಯ ಆಧಾರ್ ನಂಬರು ಹಾಗೆಯೇ ಆಧಾರ್ ಕಾರ್ಡ್ನಲ್ಲಿರುವಂತೆ ವಿದ್ಯಾರ್ಥಿ ಹೆಸರನ್ನು ಈ 2ನೇ ಕಾಲಮ್ ಮೇಲೆ ನೀವು ಹಾಕಬೇಕಾಗತ್ತೆ. ನಂತರ ನೀವು ಇಲ್ಲಿ ಮೇಲ ಫಿಮೇಲ ಮತ್ತು ಟ್ರಾನ್ಸ್ಜೆಂಡರ್ ಅಂತ ನೀವು ಲಿಂಗ ಅಂದರೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಮುಂದುವರಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪೇರೆಂಟ್ ಡೀಟೇಲ್ಸು ಅದೇ ಫೆಚ್ ಮಾಡ್ಕೊಂಡಿರುತ್ತೆ. ಇಲ್ಲಿ ನಿಮ್ಮ ಕುಟುಂಬ ಐಡಿನೂ ಕೂಡ ಅಲ್ಲಿ ಶೋ ಆಗುತ್ತೆ. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ಕುಟುಂಬ ಸದಸ್ಯರು ಯಾವ ಸಂಬಂಧ ಹೊಂದಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಮುಂದುವರಿಸಿ ಅನ್ನೋ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ಸಲ್ಲಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ಗೆ ಒಂದು OTP ಬರುತ್ತೆ. 4 ಡಿಜಿಟು OTPನ ಹಾಕಿ ನೀವು ಮತ್ತೆ ಇಲ್ಲಿ ಸಲ್ಲಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ 2 ಪಾಸ್ವರ್ಡ್ನ ಒಂದೇ ಸೇಮ್ ರೀತಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ, ಧನ್ಯವಾದಗಳು ಅಂತ. ನಿಮ್ಮ ಯೂಸರ್ ID ಪಾಸ್ವರ್ಡು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಅಲ್ಲಿ ಇರ್ತಕ್ಕಂಥ ಯೂಸರ್ ID ಮತ್ತು ನಿಮ್ಮ ಪಾಸ್ವರ್ಡ್ನ ನೀವು ಕಾಪಿ ಮಾಡಿಕೊಂಡು ಮತ್ತೆ ನೀವು ಹೋಮ್ ಪೇಜಿಗೆ ಬಂದು ಇಲ್ಲಿ 24-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಇದೆ ನೋಡಿ, ಅಲ್ಲಿ ಸ್ಟೂಡೆಂಟ್ ಐಡಿನ ಹಾಕಿ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪಾಪಪ್ನ ಓಕೆ ಅಂತ ಮಾಡಿ ನಂತರ ನೀವು ಅಪ್ಲೈ ಫಾರ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ತೊಗೊಳ್ಳಲ್ಲ, ಯಾಕಂದರೆ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಪೇರೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ 3 ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ಸಿಂಗಲ್ ಪೇರೆಂಟು ಹಾಗೆಯೇ ನಿಮ್ಮ ಫಾದರು ಮದರ್ ಇಬ್ಬರದ್ದು ಕೂಡ ಅವರು ಜೀವಿತವಾಗಿದ್ದಲ್ಲಿ 2 ಆಪ್ಷನ್ಗಳು ಇರುತ್ತೆ. ಇಲ್ಲಿ ನಿಮ್ಮದು ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು, ಯಾಕಂದರೆ ನಿಮ್ಮ ಫಾದರ್ ನೇಮು ಮದರ್ ನೇಮಲ್ಲಿ ನೀವೇನಾದರೂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಹಾಗೆಯೇ ಕಟ್ಟಡ ಕಾರ್ಮಿಕರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಅವರ ಡಾಟಾನ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರ್ ಕಾರ್ಡ್ ಮುಖಾಂತರ ಅದೇ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊಳ್ಳುತ್ತೆ. ನೀವು ಸಪ್ರೇಟಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಹೆಸರನ್ನ ಹಾಕಿ ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ನಂತರ ನೀವು ಅಪ್ಲೈ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಬರುತ್ತೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಈ ರೀತಿ ಒಂದು ಪಾಪ ಬರುತ್ತೆ, ನೀವು ಈ KYCನ ಮಾಡಿ ಅಂತ ಹೇಳಿ. ಇದನ್ನು ನೀವು ಈ KYCನ ಮಾಡಬೇಕಾಗತ್ತೆ. ಇದು ಸ್ಟೂಡೆಂಟ್ KYC ಆಗಿರುತ್ತೆ. ಇಲ್ಲಿ ಕಾರ್ನರಲ್ಲಿ ಈ KYC ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಲಿಕ್ ಟು ಈ KYC ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿ ಆಧಾರ್ ನಂಬರ್ನ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಫೋಟೋ ಇಲ್ಲಿ ಶೋ ಆಗುತ್ತೆ. ನೀವು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಮಾಡಿ. ಈಗ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ಪು ಆ ಫಸ್ಟ್ ಸ್ಟೆಪ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಫಾರಮ್ನ ಫಿಲಪ್ ಮಾಡಬೇಕಾಗುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಫಿಲಪ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮದು SSLC CBSE ICSE ನಿಮ್ಮದು ಪಾಸಾಗಿದೆ ಅಂತ ಕೇಳುತ್ತೆ 10th. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು SLCನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ನೀವು ಕೆಳಗಡೆ SLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೆಟ್ ಡಾಟಾ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ SSLCಯಲ್ಲಿ ಇರ್ತಕ್ಕಂಥ ಡಾಟಾನ ಆಟೋಮೆಟಿಕಾಗಿ ಫೆಚ್ ಮಾಡ್ಕೊಳ್ಳುತ್ತೆ. ಇಲ್ಲ ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಸೇಮ್ ಇದೆ ಅಂತ ಕೇಳುತ್ತೆ, ಪಾಪಪ್ಪು ಓಕೆ ಅಂತ ಮಾಡಿ. ನಂತರ ಇಲ್ಲಿ ಕೆಳಗಡೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತ ಕೇಳುತ್ತೆ, ನೀವು ಎಸ್ ಅಂತ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಬರಬೇಕಾಗುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ಇಲ್ಲಿ ನಿಮ್ಮ ಬಳಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇದೆ ಅಂತ ಕೇಳುತ್ತೆ, ನೀವು ಇಲ್ಲಿ ಎಸ್ ಅಂತ ಮಾಡ್ಕೊಳ್ಳೇಬೇಕಾಗತ್ತೆ. ನಂತರ ಕೆಳಗಡೆ ನಿಮ್ಮ ಧರ್ಮ ಕೇಳುತ್ತೆ, ನಾನಿಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ಹಾಕಬೇಕಾಗತ್ತೆ.
ನೀವು OBC ಸ್ಟೂಡೆಂಟ್ ಆಗಿದ್ರೆ 2 ಕಾಲಮ್ಗೆ ಒಂದೇ ಆರ್ ಡಿ ನಂಬರ್ನ ಹಾಕಬೇಕಾಗತ್ತೆ. ಒಂದು ವೇಳೆ ನೀವು SC ST ಸ್ಟೂಡೆಂಟ್ಗಳಾಗಿದ್ದರೆ ನಿಮ್ಮದು ಕ್ಯಾಸ್ಟ್ ಬೇರೆ ಇನ್ಕಮ್ ಬೇರೆ ಹಾಕಬೇಕಾಗತ್ತೆ. ನಾನು ಇವಾಗ ಕ್ಯಾಸ್ಟು ಇನ್ಕಮ್ ಎರಡನ್ನೂ ಹಾಕಿ ಇಲ್ಲಿ ಕೆಳಗಡೆ ಚೆಕ್ ಅಂತ ಇದೆ ನೋಡಿ, ಈ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟು ಇನ್ಕಮ್ಮು ಇರ್ತಕ್ಕಂಥ ಡಾಟಾ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿರೋವಂಥ ಎಲ್ಲ ಡಾಟಾ ಕರೆಕ್ಟಾಗಿದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಿ ಮತ್ತು ನೀವು ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ಅಲ್ಲಿ ತೋರಿಸ್ತಕ್ಕಂಥ ಹೆಸರು ಮತ್ತು ನಿಮ್ಮ ವಿದ್ಯಾರ್ಥಿ ಹೆಸರು ಸೇಮ್ ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಕೆಳಗಡೆ ಬರಬೇಕಾಗತ್ತೆ. ಈ ರೀತಿ ಒಂದು ಪಾಪಪ್ ಬರುತ್ತೆ, ಓಕೆ ಮಾಡಿ. ಇನ್ನೊಂದು ಸ್ಟೆಪ್ ಇದೆ ಕೆಳಗಡೆ. ಇಲ್ಲಿ ನೀವು ವಿಕಲಚೇತನರ ಅಂತ ಕೇಳುತ್ತೆ. ನೀವು ಎಸ್ ಇದ್ದರೆ ಎಸ್ಸು, ನೋ ಇದ್ದರೆ ನೋ ಹಾಕಬೇಕಾಗತ್ತೆ. ಒಂದು ವೇಳೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು UDID ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ನೀವು ಒಂದು ವೇಳೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆಯೇ ಇಲ್ಲಿ ಪ್ರದರ್ಶಿಸಲಾದ ವಿವರಗಳು ಕರೆಕ್ಟಾಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡಿ. ಇದನ್ನು ಕೂಡ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಇದು ಕೂಡ ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಮಾಡಿ. ಇಲ್ಲಿ ನಂತರ ಕೆಳಗೆ ವೈಯಕ್ತಿಕ ವಿವರಗಳು ನಮೂದಿಸಬೇಕಾಗತ್ತೆ. ಮೊದಲಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ID ಅಂದರೆ ನಿಮ್ಮ ಜಿಮೇಲ್ ಅಡ್ರೆಸ್ಸು, ಹಾಗೆಯೇ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿದೆ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನಿವಾಸಿಯ ವಿಳಾಸ ಅಂತ ಕೇಳುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊಂಡಿರುತ್ತೆ. ನೀವು ಒಂದು ವೇಳೆ ಕರೆಕ್ಟಾಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಬಂದು ನೀವು ಕರೆಕ್ಟಾಗಿಲ್ಲ ಅಂತ ಕ್ಲಿಕ್ ಮಾಡಿದ್ರೆ ನೀವು ಎಡಿಟ್ನು ಕೂಡ ಮಾಡ್ಬೋದು. ನೀವು ಎಲ್ಲ ವಿವರಗಳು ಕರೆಕ್ಟಾಗಿದೆ, ನೀವು ಕರ್ನಾಟಕ ನಿವಾಸಿ ಅಂತ ಕೇಳುತ್ತೆ, ನೀವು ಎಸ್ ಅಂತ ಮಾಡಿ ಇಲ್ಲಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ಡಾಟಾನು ಕೂಡ ಸೇವ್ಡ್ ಆಯಿತು, ಓಕೆ ಅಂತ ಮಾಡಿ. ಇವಾಗ ಫಸ್ಟ್ ಸ್ಟೇಜು ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅಂತ ಗ್ರೀನ್ ಬಟನ್ ಕಾಣುತ್ತೆ, ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಕೋರ್ಸ್ನ ವಿವರಗಳನ್ನ ನಮೂದಿಸಬೇಕಾಗತ್ತೆ. ಮೊದಲಿಗೆ ನೀವೇನಾದರೂ ಹೊರ ರಾಜ್ಯದಲ್ಲಿ ಇರುವ ವಿಶ್ವವಿದ್ಯಾನಿಲಯದಲ್ಲಿ ಏನಾದರೂ ವ್ಯಾಸಂಗ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು ಎಸ್ ಇದ್ದರೆ ಎಸ್ ಹಾಕೊಳ್ಳಿ, ನೋ ಇದ್ದರೆ ನೋ ಹಾಕೊಳ್ಳಿ. ನೀವು ಕರ್ನಾಟಕದಲ್ಲಿ ಮಾಡ್ತಾಯಿದ್ರೆ ನೀವು ನೋ ಅಂತ ಮಾಡಬೇಕಾಗತ್ತೆ. ನಂತರ ನೀವು 11th 12th CBSE ICSEಯಲ್ಲಿ ಏನಾದರೂ ಮೇನ್ ಕೋರ್ಸಾಗಿ ತೊಗೊಂಡಿದ್ದೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಇದ್ದರೆ ಎಸ್ಸು, ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಫಸ್ಟ್ PUC ಸೆಕೆಂಡ್ PUC ವರ್ಷದ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಕೇಳುತ್ತೆ. ನಿಮ್ಮ ಸ್ಯಾಟ್ಸ್ ನಂಬರು SATS ನಂಬರ್ನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರಸ್ತುತ ಓದ್ತಾ ಇರ್ತಕ್ಕಂಥ ಡೀಟೇಲ್ಸು ಅಂದರೆ ನೀವು PUC ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಫಸ್ಟ್ PUCಯಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಕಾಂಬಿನೇಷನ್ ಡೀಟೇಲ್ಸು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಕೆಲವನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವ ಕೋರ್ಸಲ್ಲಿ ನೀವು ಜಾಯ್ನ್ ಆದ್ರಿ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ರೆಸಿಪ್ಟಲ್ಲಿ ಇರುತ್ತೆ ದಿನಾಂಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರವೇಶಾತಿ ಪಡೆದ ಪದ್ಧತಿ ಅಂತ ಕೇಳುತ್ತೆ. ಇಲ್ಲಿ ನೀವು ಕೌನ್ಸಲಿಂಗ್ ನಾನ್ ಕೌನ್ಸಲಿಂಗ್ ಅಂತ ಬರುತ್ತೆ. ಇಲ್ಲಿ PUCಗೆ ಕೌನ್ಸಲಿಂಗ್ ಬರೋದಿಲ್ಲ, ಕೋರ್ಸ್ಗೆ ನಾಟ್ ರಿಕ್ವೈರ್ಡ್ ಕೌನ್ಸಲಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಟು ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ನೀವು ಇಲ್ಲಿ ಎಸ್ ಅಂತ ಮಾಡಿ. ನಂತರ ನೀವು ಇಲ್ಲಿ ವೆರಿ ಇಂಪಾರ್ಟೆಂಟು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ಕೇಳುತ್ತೆ ನೀವು ನಿಮ್ಮ ಹಿಂದಿನ ವರ್ಷದಲ್ಲಿ ವ್ಯಾಸಂಗ ಮಾಡಿರೋ ಕೋರ್ಸಲ್ಲಿ ನೀವು ಹೊರಗಿನ ವಿಶ್ವವಿದ್ಯಾನಿಲಯದಲ್ಲಿ ಏನಾದರೂ ಮಾಡಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ SLC ತರಗತಿಯ ಮಂಡಳಿ ಅಂತ ಕೇಳುತ್ತೆ. ನೀವು ಇಲ್ಲಿ CBSE ICSE ಅಂತ ಇರುತ್ತೆ, ನೀವು SLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಳೆದ ವರ್ಷ ಕೊಟ್ಟಿರ್ತಕ್ಕಂಥ SLC ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಈ ಕಾಲಮ್ಗೆ ಹಾಕಿ ಕೆಳಗಡೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಹೆಸರನ್ನ ಹಾಕಬೇಕಾಗತ್ತೆ. ಹಿಂದಿನ ವರ್ಷದಲ್ಲಿ ನೀವು ಸೆಮಿಸ್ಟರ್ ವಾರ್ಷಿಕ ಅಂತ ಕೇಳುತ್ತೆ. ನೀವು SLC ಆಗಿರೋದ್ರಿಂದ ನೀವು ವಾರ್ಷಿಕ ಪರೀಕ್ಷೆ ಅಟೆಂಡ್ ಮಾಡಿದ್ದೀರಿ. ನಂತರ ನೀವು ಯಾವ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬಂತು ಅದನ್ನು ಹಾಕಿ, ನಿಮ್ಮ ಯಾವ ವರ್ಷದಲ್ಲಿ ಪಾಸ್ ಬಂತು ಅಂದರೆ ಇಯರ್ನ ಹಾಕಬೇಕಾಗತ್ತೆ. ನಂತರ ಫೈನಲಾಗಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಅಂತಿಮವಾಗಿ ನೀವು ಇಲ್ಲಿ ಗೆಟ್ ಡಾಟಾ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಫಿಲ್ ಮಾಡಿರ್ತಕ್ಕಂಥ ದಾಖಲಾತಿ ಎಲ್ಲ ಕರೆಕ್ಟಾಗಿದೆಯಾ, ಒಂದು ವೇಳೆ ಕರೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ನೀವು ಓಕೆ ಅಂತ ಮಾಡಿ ಸೇವ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಇನ್ನೊಂದು ಪೇಜು ನೆಕ್ಸ್ಟು ಕೆಳಗಡೆ ಈ ಥರ ಸ್ಕ್ರೋಲ್ ಆಗುತ್ತೆ. ಇದನ್ನು ಕೂಡ ಫಿಲ್ ಮಾಡಬೇಕಾಗತ್ತೆ. ನೀವು ಹಿಂದಿನ ವರ್ಷದಲ್ಲಿ ಸೆಮಿಸ್ಟರ ಮತ್ತು ನಾನ್ ಸೆಮಿಸ್ಟರ ಅಂತ ಕೇಳುತ್ತೆ. ನೀವು ವಾರ್ಷಿಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮಾರ್ಕ್ಸ್ ನೀವು CGPಲಿ ಕನ್ವರ್ಟ್ ಮಾಡ್ತೀರಾ ಮತ್ತು ಮಾರ್ಕ್ಸಲ್ಲಿ ಕನ್ವರ್ಟ್ ಮಾಡ್ತೀರಾ, ನೀವು ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿನ ವರ್ಷದ ವಿಶ್ವವಿದ್ಯಾನಿಲಯದ ಅಂತ ಕೇಳುತ್ತೆ, ಆಯ್ಕೆ ಮಾಡಿ ಅಂತ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ ಬರಬೇಕಾಗತ್ತೆ. ನೀವು SSLC CBSE ICSE ಅಂತ ಒಂದು ಕಾಲಮ್ ಇರುತ್ತೆ. ನೀವು PUC ನಂತರ ವಿದ್ಯಾರ್ಥಿಗಳಿಗೆ ನೀವು ಹಿಂದಿನ ವರ್ಷ ವ್ಯಾಸಂಗ ಮಾಡಿದಂಥ ಡಿಪಾರ್ಟ್ಮೆಂಟ್ನ ಅಂದರೆ ಶೈಕ್ಷಣಿಕ ಸಂಸ್ಥೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಉತ್ತೀರ್ಣವಾದ ಡೀಟೇಲ್ಸ್ ಅಂದರೆ ನೀವು ಇಲ್ಲಿ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಏನಾದರೂ ಪ್ರಮೋಟ್ ಮಾಡಲಾಗಿದೆಯೇ, ಕೊರೋನಾ ಟೈಮಲ್ಲಿ ಮಾಡೋರಲ್ಲ ಆ ರೀತಿ ನಿಮ್ಮ ಪಾಸ್ನ ಪ್ರಮೋಟ್ ಮಾಡಿದ್ದಾರಾ ಅಂತ ಕೇಳುತ್ತೆ. ಇಲ್ಲಿ ಎಕ್ಸಾಮ್ ಮುಖಾಂತರ ಆಗಿರೋದ್ರಿಂದ
ನೀವಿಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಅಂಕಗಳು SLCಯಲ್ಲಿ 625ಕ್ಕೆ ಗರಿಷ್ಠ ಅಂಕ ನೀವು ಎಷ್ಟು ತೆಗೆದಿದ್ದೀರಾ ಮಾರ್ಕ್ಸು ಅದನ್ನು ಕೇಳುತ್ತೆ. ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಬಂದಿರತಕ್ಕಂಥ ಅಂಕನ ಹಾಕಿ ನೀವು ಸೇವ್ ಅಂತ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜು ಕೂಡ ಅದೇ ಕನ್ವರ್ಟ್ ಮಾಡಿ ತೋರಿಸುತ್ತೆ. ನಂತರ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಎಸ್ ಐ ಅಂಡರ್ಸ್ಟ್ಯಾಂಡ್ ಅಂತ ಮಾಡಿ ಕ್ಲಿಕ್ ಮಾಡಿ. ಈಗ ಈ ಪೇಜು ಕೂಡ ನಿಮಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಇಲ್ಲಿ ಗ್ರೀನಲ್ಲಿ ನೆಕ್ಸ್ಟ್ ಅಂತ ತೋರಿಸುತ್ತೆ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ನೀವು ಒಂದು ವೇಳೆ ಡೇಸ್ ಕಲರ ಇಲ್ಲ ನೀವೇನಾದ್ರು ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ನೀವು ಎರಡೂ ಕೂಡ ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡೇಸ್ ಕಲರ್ ಆಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಅಂತ ಮಾಡಬೇಕಾಗತ್ತೆ. ನಾನಿವಾಗ ಹಾಸ್ಟೆಲ್ ವಿದ್ಯಾರ್ಥಿ ಅಲ್ಲದಿರೋದಕ್ಕೆ ನಾವು ಡೇಸ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಫೈನಲಾಗಿ ನಿಮ್ಮ ಪ್ರಿವ್ಯೂ ಶೋ ಆಗುತ್ತೆ. ಅಂದರೆ ನೀವು ಫಿಲ್ ಮಾಡಿರ್ತಂಥ ಡಾಟಾ ಎಲ್ಲ ಇಲ್ಲಿ ಶೋ ಆಗುತ್ತೆ. ಎಲ್ಲ ಕರೆಕ್ಟಾಗಿದೆಯಾ ಒಂದು ಸರಿ ನೋಡ್ಕೊಳ್ಳಿ. ನಂತರ ನೀವು ಇಲ್ಲಿ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ವೇಳೆ ತಪ್ಪಾಗಿದ್ದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ನೀವು ಓಕೆ ಅಂತ ಮಾಡಿ. ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಡನ್ ಅಂತ ಈ ರೀತಿ ತೋರಿಸುತ್ತೆ. ಇಲ್ಲಿಗೆ ಆಯಿತು ಅಂದರೆ ನಿಮ್ಮ ಫೈನಲ್ ಆಗಿ ನಿಮ್ಮ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ಮೇನ್ ಪೇಜ್ಗೆ ಬಂದು ಪ್ರಿಂಟ್ ಅಕ್ಲಾಜ್ಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಅಕ್ಲಾಜ್ಮೆಂಟ್ ಕಾಪಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ 3 ಪೇಜಲ್ಲಿ ತೋರಿಸುತ್ತೆ. ನೀವು ಫಸ್ಟ್ ಪೇಜನ್ನು ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ಯೂಚರಿಗೆ ನಿಮಗೆ ಇದು ಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತು ಕೂಡ ನಿಮ್ಮ ಸ್ಕಾಲರ್ಶಿಪ್ಗೆ ಯಶಸ್ವಿಯಾಗಿ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.